ಒಂದು ಸುಂದರವಾದ ದೊಡ್ಡ ಕಾಡಿದ್ದಿತ್ತು. ಅಲ್ಲಿ ಹಸಿರು ಗಿಡಗಳು, ಹೂವಿನ ಗಿಡಗಳು, ನದಿಗಳು, ಬೆಟ್ಟಗಳು ಮತ್ತು ಹಲವು ಬಗೆಯ ಪ್ರಾಣಿಗಳು ಇದ್ದವು. ಹುಲಿ, ಆನೆ, ಹಂದಿ, ಕಾಗೆ, ಸಿಂಹ, ಕೋತಿ, ಹರಿ, ಸಾಕಷ್ಟು ಬಗೆಬಗೆಯ ಪಕ್ಷಿಗಳು. ಈ ಕಾಡಿನ ಮಧ್ಯದಲ್ಲಿ ಒಬ್ಬ ರಾಜನಿದ್ದನು, ಸಿಂಹರಾಜ ಲಿಯೋ. ಅವನು ಬಲಿಷ್ಠನಾಗಿದ್ದರೂ ಸಹಾಯಮಯನೆಂದೂ ನ್ಯಾಯಪಾಲನೆಂದೂ ಪ್ರಸಿದ್ಧ. ಪ್ರತಿ ಪ್ರಾಣಿಯನ್ನು ಸಮಾನವಾಗಿ ಕಾಣುತ್ತಿದ್ದ. ಒಂದು ದಿನ ಕಾಡಿನಲ್ಲಿ ದುರಂತ ಸಂಭವಿಸಿತು. ದೊಡ್ಡ ಬೆಂಕಿ ತಗುಲಿತು. ಎಲ್ಲ ಪ್ರಾಣಿಗಳು ಅದೆಡೆಗೆ ಓಡಿದವು. ಆದರೆ ಸಿಂಹಲಿಯೋ ಕೂಗಿ ಹೇಳಿದನು, ಭಯಪಡುವುದಿಲ್ಲ, ನಾವು ಜೊಟ್ಟೆ ಕಲಸ ಮಾಡಬೇಕಾಗಿದೆ. ಆಗ ಆನೆ ಗದಗದ ಎನ್ನುತ್ತಾ ತನ್ನ ಸೊಂಡಿಲಿನಿಂದ ನದಿಯಿಂದ ನೀರು ತರಲಾರಂಭಿಸಿದ. ಕೋತಿ ಚಿಂಕು ಮರ ಮೇಲೆ ಹಾರಿ ಎಲ್ಲಾ ಕಡೆಗೆಯೂ ಎಚ್ಚರಿಸಿದರು. ಹಂದಿ ಹುಡುಗ ಕೂಡ ಇಟ್ಟ ಹಿಡಿದ ಬೂದಿ ತೆಗೆದು ನದಿಗೆ ಎಸೆದು ಕೆಲಸಕ್ಕೆ ಸೇರ್ಪಡೆಗೊಂಡ. ಹಕ್ಕಿಗಳು ಮೇಲೆ ಹಾರುತ್ತಾ ಅಡ್ಡದ ಕಡೆ ಬೀಳುವ ಬೆಂಕಿಗೆ ದಿಕ್ಕು ತೋರಿಸುತ್ತಿದ್ದವು. ಇಷ್ಟು ಸಹಕಾರದಿಂದ ಬೆಂಕಿಯನ್ನು ನಿಗ್ರಹಿಸಲಾಯಿತು. ಪ್ರಾಣಿಗಳು ದೊಡ್ಡ ಉಸಿರೆಳೆದವು. ಅದುಮೇಲೆ ಲಿಯೋ ಎಲ್ಲರನ್ನೂ ಕರೆದು ಒಂದು ಸ್ಮಾರಕವನ್ನು ಕಟ್ಟಿಸಿ ಹೀಗಂದನು, ಈ ಕಾಡಿನಲ್ಲಿ ಬಲ ಮಾತ್ರವಲ್ಲ, ಒಗ್ಗಟ್ಟೂ ಇದೆ. ನಾವೆಲ್ಲ ಒಟ್ಟಾಗಿ ಇದ್ದರೆ ಯಾವ ಸಂಕಟವನ್ನೂ ಎದುರಿಸಬಹುದು. ಆ ದಿನದಿಂದ ಆ ಕಾಡನ್ನು ಪ್ರೀತಿ, ಸ್ನೇಹ, ಸಹಕಾರದ ಕಾಡು ಎನ್ನುತ್ತಾರೆ.